ಇಳಕಲ್ ನಗರಸಭೆಗೆ ನೂತನವಾಗಿ ಅಧ್ಯಕ್ಷರಾಗಿ ಸುಧಾರಾಣಿ ವರ್ಗೀಸ್ ಸಂಗಮ್, ಉಪಾಧ್ಯಕ್ಷರಾಗಿ ಕಾಳಮ್ಮ ಜಕ್ಕ ಅವರ ಪದಗ್ರಹಣ ಸಮಾರಂಭವು ಇಳಕಲ್ ನಗರಸಭೆ ಅಧ್ಯಕ್ಷರ ಕೊಠಡಿಯಲ್ಲಿ ನಡೆಯಿತು. सदा वसंतं हृदयारविन्दे दीपं विराजयामि जय मंगलम. ನಗರಸಭೆ ಸದಸ್ಯರುಗಳು, ನಗರಸಭೆ ಸಿಬ್ಬಂದಿ ವರ್ಗದವರು, ನಗರದ ಗಣ್ಯರು ನೂತನವಾಗಿ ಆಯ್ಕೆಯಾದ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಸನ್ಮಾನಿಸಿ ಗೌರವಿಸಿದರು. ಈ ಪದಗ್ರಹಣ ಸಮಾರಂಭದಲ್ಲಿ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು, ನಗರದ ಸಂಘ ಸಂಸ್ಥೆಗಳು, ಪಕ್ಷದ ಕಾರ್ಯಕರ್ತರು, ನಗರಸಭೆ ಅಧಿಕಾರಿಗಳು, ಸಿಬ್ಬಂದಿ ವರ್ಗದವರು ಭಾಗಿಯಾಗಿದ್ದರು. ಕಾಂಗ್ರೆಸ್ ಪಾರ್ಟಿ ಯಾಕಂದ್ರೆ ನಾವು ನುಡಿದಂತೆ ನಡೆಯುವ ಸರ್ಕಾರ ಅಂತ ಹೇಳಿ ಈಗ ನಾವು ಪ್ರಮಾಣ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಈ ನಗರವನ್ನ ನಾವು ಹೆಣ್ಮಕ್ಳ ಕೈ ಹಾಕಬೇಕು. ಅರ್ಥ ಮಾಡ್ಕೊರಿ, ಇವತ್ತಿದ್ದ ಹೆಣ್ಮಕ್ಳು 16 ತಿಂಗಳಿರ್ತದೆ. ಹೆಣ್ಮಕ್ಳು ತಮ್ಮ ಕೆಲಸ ಎಲ್ಲ ಮಾಡ್ಕೋಬೇಕಾದ್ರೆ ಬಹಳ ಸರಳ ಆಗಿರ್ತದೆ. ಯಾಕಂದ್ರೆ ಹೆಣ್ಮಕ್ಳಾಗಿ ಅಧ್ಯಕ್ಷರು ಉಪಾಧ್ಯಕ್ಷರು ಮಾಡಿ ಅಂತ ಹೇಳಿ ಇದು ಕಾಂಗ್ರೆಸ್ ಪಕ್ಷದ ಸಾಧನೆ, ವಿಜಯಾನಂದ ಕಾಶ್ಯಪ್ನವರ ಸಾಧನೆ. ನಾವು ಎಂದೂ ಮಾತಿಗೆ ತಪ್ಪಿದಿಲ್ಲ, ನುಡಿದಂತೆ ನಾವು ನಡೀತೀವಿ ಅಂತ ಹೇಳಿ ಮತ್ತೊಮ್ಮೆ ಎಲ್ಲರಿಗೂ ನಾನು ಕಳಕಳಿ ವಿನಂತಿ ಮಾಡಿಕೊಂಡು, ತಮ್ಮ ಏನಾದ್ರು ಪ್ರಾಬ್ಲಮ್ಸ್ ಇದ್ರೆ ಹೆಣ್ಮಕ್ಳು ಎಕ್ಸ್ಪೆಷಲಿ ತಾವು ಮನೆಯಾಗ ಕುಂದಿರ್ತೀರಿ, ಹೌದಾ, ಸ್ವಲ್ಪ ಹೊರ ಬರಬೇಕು. ಹೇಗೆ ನಮ್ಮ ಸುಧಾರಾಣಿಯವರು ಬಂದಾರೆ, ನಮ್ಮ ಜಕ್ಕ ಅವರು ಬಂದಾರ ನೋಡ್ರಿ, ಈಗ ಅವ್ರು ಪ್ರೆಸೆಂಟ್ ಮಾಡಿ ನಾವು ಎಲ್ಲರೂ ಹೊರಗೆ ಬಂದು ತಮ್ಮ ಸಮಸ್ಯೆಗಳಿಗೆ ಸೂಕ್ತವಾದ ಪರಿಹಾರನ ಕಂಡುಕೊಳ್ಬೇಕಂತ ಹೇಳಿ ನಾನು ಎರಡು ಮಾತು ಪದಗ್ರಹಣ ಮಾಡುವ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಾಗಿ ಶ್ರೀಮತಿ ಕಾಳಮ್ಮ ಜಕ್ಕ ಅವರನ್ನ ನಮ್ಮ ಕಾಂಗ್ರೆಸ್ ಪಕ್ಷದ ಸದಸ್ಯರು ಮತ್ತು ಪಕ್ಷದಿಂದ ಬರುವಂಥ ಕೆಲವು ಸದಸ್ಯರು ಮತ್ತು ಬಿಜೆಪಿಯಿಂದ ಬರುವಂಥ ಕೆಲವು ಸದಸ್ಯರು ಎಲ್ಲ ಒಮ್ಮತದಿಂದ ಇವತ್ತು ದಿವಸ ನಾವು ಇಳಕಲ್ ನಗರಕ್ಕೆ ವಿಶೇಷವಾಗಿ ಮಹಿಳೆಯರಿಗೆ, ಯಾಕೆಂತಂದರೆ ಸರ್ಕಾರದ ಒಂದು ಆಶೆ ಆಗಿದೆ, ನಮ್ಮ ಒಂದು ಸಂಪ್ರದಾಯಗಳಲ್ಲಿ ಮೊದಲಿನ ಆದ್ಯತೆ ಮಹಿಳೆಯರಿಗೆ ಕೊಡಬೇಕಂತೇಳಿ. ಹಾಗಾಗಿ ಊರಿನ ಒಂದು ಅಭಿವೃದ್ಧಿಗಾಗಿ ಮನೆಯಲ್ಲಿ ಮಹಿಳೆ ಒಂದು ಮಗು ಹುಟ್ಟಿತ್ತಂತಂದರೆ ಅದು ನಮ್ಮ ಮನೆಗೆ ಲಕ್ಷ್ಮಿ ಬಂದಂತೆ. ಆ ಒಂದು ನಿಟ್ಟಿನಲ್ಲಿ ಒಂದು ದಿವಸ ನಮ್ಮ ನಗರಸಭೆಗೆ ಮಹಿಳೆಯರನ್ನಾಗಿ ಆಯ್ಕೆ ಮಾಡಿರುವಂಥ ಇದು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರನ್ನು ಆಯ್ಕೆ ಮಾಡುವಂಥ ಕೀರ್ತಿ ಆದಂತರ ಅದು ಡಾಕ್ಟರ್ ವಿಜಯಾನಂದ ಕಾಶ್ಯಪ್ನವರಿಗೆ ಸಲ್ಲದಂತೆ ಇಷ್ಟಪಡ್ತಾ ಇದ್ದೀನಿ. ಯಾಕಂತಂದರೆ ಅಧ್ಯಕ್ಷ ಉಪಾಧ್ಯಕ್ಷ ಆದ ನಂತರ ನಮ್ಮ ಇಳಕಲ್ ನಗರದ ಎಲ್ಲ ಸಿಬ್ಬಂದಿಗಳು ಕೂಡ ಮತ್ತು ನಗರಸಭೆ ಸದಸ್ಯರು ಕೂಡ, ಅಧಿಕಾರಿಗಳು ಕೂಡ, ಅವರು ಕೂಡ ಅಷ್ಟೇ ನಮ್ಮ ಜೊತೆಯಲ್ಲಿ ಕೆಲಸಗಳನ್ನು ಮಾಡಬೇಕು. ಅವರು ಅಷ್ಟೇ ಕೂಡ ನಮ್ಮಲ್ಲಿ ಜೊತೆಯಲ್ಲಿ ಸಹಕಾರಗಳನ್ನು ಕೊಡಬೇಕು. ಅವಾಗ ಮಾತ್ರ ಅಭಿವೃದ್ಧಿ ಹೊಂದಲು ಸಾಧ್ಯ. ಮತ್ತು ನಾವು ಅವ್ರಿಗೆ ಸಹಕಾರಗಳನ್ನು ಕೊಡ್ತೀವಿ, ಎಲ್ಲ ಸದಸ್ಯರು ಕೂಡ ಮತ್ತು ಅಧ್ಯಕ್ಷ ಉಪಾಧ್ಯಕ್ಷರು. ಹಾಗಾಗಿ ಇವತ್ತಿನ ದಿವಸ ಇಂದಿನಿಂದ 15 ತಿಂಗಳ 16 ತಿಂಗಳ ಅಭಿವೃದ್ಧಿ ಕೆಲಸಗಳನ್ನು ನಾವು ಎಲ್ಲ ಒಮ್ಮತದಿಂದ ಒಕ್ಕಡದಿಂದ ಮಾಡಿಕೊಂಡು ನಮಗೆ ವ್ಯಕ್ತಪಡಿಸ್ತಾ ಇದ್ದೀವಿ. ಮತ್ತು
ಸರ್ವ ನಮ್ಮ ಕಾಂಗ್ರೆಸ್ ಪಕ್ಷದ ಸದಸ್ಯರಿಗೆ ಮತ್ತು ಕಾರ್ಯಕರ್ತರಿಗೆ ಶಾಸಕರಿಗೆ ಈ ಸಂದರ್ಭದಲ್ಲಿ ಧನ್ಯವಾದ ಹೇಳ್ತೀನಿ.